ಸ್ಲಮ್ ಏರಿಯಾ ಆಗಿ ಮಾರ್ಪಟ್ಟ ಬೀದರ್ನ ಮಹೇಶ್ ನಗರ್. ನಗರದಲ್ಲಿನ ಗಬ್ಬುನಾಥಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಜನ. ಕೂಡಲೇ ಸ್ವಚ್ಛತೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ. ಗುಂಪಾ ಏರಿಯಾ ಎಂದರೆ ಬೀದರ್ ನಗರದ ಹಾರ್ಟ್ ಆಫ್ ಸಿಟಿ ಎಂದು ಹೇಳಲಾಗುತ್ತದೆ. ಆದರೆ ಅದು ಇಂದು ಹಾರ್ಟ್ ಆಫ್ ಸಿಟಿ ಅಲ್ಲ, ಹಾರ್ಟ್ ಆಫ್ ಸ್ಲಮ್ ಏರಿಯಾ ಆಗಿ ಮಾರ್ಪಟ್ಟಿದೆ ಎಂದರು. ಸೂಜಕದ ಸಂಗತಿ ಎನ್ನಲ್ಲ. ಹೌದು ವೀಕ್ಷಕರೇ, ಒಂದು ಸಮಯದಲ್ಲಿ ಗುಂಪಾ ಏರಿಯಾ ಎಂದರೆ ಅದು ತುಂಬಾ ಪಾಶ್ ಏರಿಯಾ ಎನ್ನುತ್ತಿದ್ದರು. ಅದೇ ಪಾಶ್ ಏರಿಯಾ ನೋಡಿದರೆ ಇಂದು ವಾಕರಿಕೆ ಬರುವಂತಿದೆ. ಬೀದರ್ನ ಗುಂಪಾ ಏರಿಯಾದ ಮಹೇಶ್ ನಗರ ಕತೆ ವ್ಯತೆ ಇದು. ಸ್ವಚ್ಛ ಭಾರತ್ ಮಿಷನ್ ಯೋಜನೆಗೆ ಒತ್ತು ಕೊಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಚಾಡು ಕೈಯಲ್ಲಿ ಹಿಡಿದು ರಸ್ತೆಯಲ್ಲಿನ ಕಸ ಗುಡಿಸುವ ಮೂಲಕ ಅಧಿಕಾರಿಗಳಿಗೆ ನಾಚಿಕೆ ಬರುವಂತೆ ಮಾಡಿದರು. ಆದರೆ ಆ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರೆಯದೆ ಅಥವಾ ಸ್ವಚ್ಛತೆಯ ಬಗ್ಗೆ ಅರಿವು ಇದ್ದರೆ ತಾನೇ ನಗರದ ಸ್ವಚ್ಛತೆಯತ್ತ ಕಣ್ಣು ಹಾಯಿಸುತ್ತಾರೆ. ಈ ಮಹೇಶ್ ನಗರದ ಪರಿಸ್ಥಿತಿ ಒಮ್ಮೆ ನೆನೆಸಿಕೊಂಡರೂ ಊಟ ಮಾಡಲು ಹೇಸಿಗೆ ಬರುತ್ತದೆ. ಅಷ್ಟೊಂದು ಗಲೀಜು ಪ್ರದೇಶದಲ್ಲಿ ಜನ ವಾಸಿಸುತ್ತಾರೆ. ಅಂದರೆ ಅವರನ್ನು ಆ ದೇವರೇ ಕಾಪಾಡಬೇಕು. ಅಲ್ಲಿನ ಪರಿಸ್ಥಿತಿ ನೋಡಿದರೆ ತಿಂಗಳು ಗಂಟಲೆ ನಗರಸಭೆಯವರು ಅತ್ತ ಕಣ್ಣು ಕೂಡ ಹಾಯಿಸಲ್ಲ ಎಂಬುದು ಸ್ಪಷ್ಟವಾಗಿ ಕಂಡು ಬರುತ್ತದೆ. ಸದ್ಯ ಮಳೆಗಾಲ ಬೇರೆ, ಇಂತಹದರಲ್ಲಿ ಏನೆಲ್ಲ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಕಾಲೋನಿಯಲ್ಲಿ ಕಸ ಕಡ್ಡಿ ತುಂಬಿ ಕಸದ ರಾಶಿಯೇ ಅಲ್ಲಿ ತುಂಬಿ ಹೋಗಿದೆ. ಡೆಂಗು ಪ್ರಕರಣಗಳು ಕೂಡ ಅಲ್ಲಿ ಕಂಡು ಬಂದಿವೆ ಎಂದು ಅಲ್ಲಿನ ನಿವಾಸಿಗಳು ಹೇಳುತ್ತಾರೆ. ನಗರಸಭೆ ಅಧಿಕಾರಿಗಳಿಗೆ 2-3 ಸಲ ದೂರು ಕೊಟ್ಟರೂ ಸಹ ಯಾರೊಬ್ಬರು ಅದಕ್ಕೆ ಕ್ಯಾರ್ ಎನ್ನಲಿಲ್ಲ ಅಂತ ಅಲ್ಲಿನ ನಿವಾಸಿಗಳ ದೂರಾಗಿದೆ. ಫೋಟೋ ಕಳಿಸಿದರೂ ಅದಕ್ಕೆ ಸಹ ನಗರಸಭೆಯವರು ಸ್ವಲ್ಪವೂ ಪ್ರತಿಕ್ರಿಯಿಸಿಲ್ಲ. ಅಂದರೆ ಅವರು ಎಲ್ಲವನ್ನೂ ಬಿಟ್ಟವರಾಗಿದ್ದಾರೆ ಎಂಬುದು ಇಲ್ಲಿ ತೋರುತ್ತದೆ. ಅಲ್ಲಿಯೇ ಪಕ್ಕದಲ್ಲಿ 2 ಪಿಜಿ ಸೆಂಟರ್ಗಳು ಹಾಗೂ 1 ಕಲ್ಲಿನ ಮಂಟಪವಿದ್ದು ಹೆಚ್ಚಾದ ಆಹಾರ ಮುಸರೆ ಎಲ್ಲವನ್ನು ತಂದು ರಸ್ತೆಗಳಿಗೆ ಎಸೆಯುತ್ತಿರುವುದೇ ಇದಕ್ಕೆ ಮುಖ್ಯ ಕಾರಣ ಎನ್ನುತ್ತಾರೆ ಅಲ್ಲಿನ ಜನ. ಈಗಲಾದರೂ ಅಧಿಕಾರಿಗಳು ಕಣ್ಣು ತೆರೆದು ನೋಡಿ ಸ್ವಚ್ಛತೆಗೆ ಕ್ರಮ ವಹಿಸುತ್ತಾರೆ, ಕಾದು ನೋಡಬೇಕಾಗಿದೆ. ಅಧಿಕಾರಿಗಳು ಕೂಡಲೇ ಸ್ವಚ್ಛತೆ ಮಾಡದೆ ಇದ್ದಲ್ಲಿ ಅಲ್ಲಿನ ಕಸದ ರಾಶಿಯೆಲ್ಲ ನಗರಸಭೆ ಪೌರಾಯುಕ್ತರ ಮನೆ ಮುಂದೆ ಎಸೆಯಲಾಗುವುದು ಎಂದು ಅಲ್ಲಿನ ನಾಗರಿಕರು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಅಧಿಕಾರಿಗಳು ಜನರ ಆಕ್ರೋಶಕ್ಕೆ ಗುರಿಯಾಗದೆ ಸ್ವಚ್ಛತೆಗೆ ಮುಂದಾಗಬೇಕಾಗಿದೆ. CFC ಕಮಿಷನರ್ 3 ಸರಿ ಸೆಷನ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಬರ್ತೀನಿ ಏನೋ ತೆಗಿತಾ ಇಲ್ಲ ಅವರು. ಡೈಲಿ ಗಾಡಿ ಬರ್ತಾ ಇಲ್ಲ. ಒಂದು ಗಾಡಿ ಬಂದರೂ ಕಚೇರಿ ಓಣಿದ್ರು 4-5 ಜನ ತಂದು ಮುಸ್ರಿ ಇಲ್ಲಿ ಆಗ್ತದೆ. ಅದ್ರ ಬಗ್ಗೆ ಯಾವುದೇ ಕ್ರಮ ಕೊಡ್ತಾ ಇಲ್ಲ ಮುನ್ಸಿಪಲ್ ಕಮಿಷನರ್. ನಾವು ಲಾಸ್ಟ್ ಟೈಮ್ ಒಂದ್ಸರಿ ಕಮಿಷನರ್ಗಳು ನೋಡಿದ್ರು ಜಾಗ, ಆಮೇಲೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ನೋಡಿದ್ರೆ ಅದೇ ಥರ ಮಾಡಿಬಿಟ್ಟಿದೆ. ಅದು ಅದಕ್ಕೆ ತಾವು ಇದ್ರ ಬಗ್ಗೆ ಕ್ರಮ ಕೊಡ್ಬೇಕಂದ್ರೆ ನಮ್ದು ವಿಚಾರ ಇಲ್ಲ. ನಮ್ಮ ಬಣೆ ಹೊಣಿದವ್ರಿಗೆ ಮಕ್ಕಳು ಎಲ್ಲ ಕೆಲವು ಜನ ನಾಯಿಗೆ ಮಕ್ಕಳು ಆಡ್ಲತ್ತ ನಾಯಿಗೆಲ್ಲ ಕಸ್ತದಾವೆ. ನನ್ನ ಹೆಸರು ಹರೀಶ್ ಅಂತೇಳಿ ಇಲ್ಲೇ ನಮ್ಮ ನಿಂಬೆ ಇಲ್ಲೇ ಅದ. ಇದು ಇಷ್ಟೆಲ್ಲ ಹೊಲಸಿರೋದ್ರಿಂದ ಏನಾಗ್ಲತ್ತದ ಅಂತಂದ್ರೆ ಇವರು ಹುಡುಗರಿಗೆ ಎಲ್ಲ ಸೊಳ್ಳೆಗಳು ಜಾಸ್ತಿ ಆಗ್ಲತ್ತವ. ಆಮೇಲೆ ಹೊರಗೆ ಇವ್ರಿಗೆ ಆಡ್ಲಕ್ಕೆ ಬರ್ದು ಹೊಂಟದ. ಸೊ
ಸೊ ಇವರೆಲ್ಲ ಇದೇ ನೀರಾಗೆಲ್ಲ ನಿಂತು ನೀರಾಗ ಗಲೀಜಾಗೆಲ್ಲ ಬಾಲ್ ಅದು ಹಾಕಿ ಕೈ ಹಾಕಿ ಅದೇ ಇದರಿಂದ ಯೂಸ್ ಮಾಡತ್ತಾರೆ ಕೈಯೆಲ್ಲ. ಸೊ ಹುಡುಗರಿಗೆಲ್ಲ ಗೊತ್ತಾಗಲ್ಲ, ಅದರಿಂದ ಇದು ಬೇಜಾನ್ ಪ್ರಾಬ್ಲಮ್ ಆಗ್ಲತ್ತ ಇಲ್ಲಿಂದು. ಅದು ಅಲ್ಲದೆ ಇಲ್ಲೆಲ್ಲ ನಾಯಿಗಳೆಲ್ಲ ಜಾಸ್ತಿ ಅವ. ನಾಯಿಗಳು ಸಿಕ್ಕಾಪಟ್ಟೆ ನಾಯಿಗಳು ಅವ ಇಲ್ಲಿ. ಕಾರ್ಗಳ ಮೇಲೆಲ್ಲ ಬಂದು ಕೂಡ್ಲತ್ತವ. ಅದು ಆದ್ಮೇಲೆ ಏನದ, ಇದು ನಾಯಿಗಳು ಇರೋದ್ರಿಂದ ಏನಾಗ್ಲತ್ತ, ಹುಡುಗರು ಅದು ಹೊರಗೆ ಬಂದು ಆಟ ಆಡೋಕ್ಕೆಲ್ಲ ಹೆದರ್ಕೊಳತ್ತಾರ. ಸೊ ಇದು ಮಳೆಗಾಲದಲ್ಲಂತೂ ಇದು ತುಂಬ ಜಾಸ್ತಿ ಆಯ್ತು ರೀ ಇದು. ಸೊ ಇದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಭಾರತ್ ಕಡೆಯಿಂದ ಅಷ್ಟೊಂದೆಲ್ಲ ಮಾಡ್ತಾರೆ. ಬಟ್ ಇದು ಲೋಕಲ್ದಾಗ ಎಷ್ಟೊಂದು ಗಲೀಜ್ ಆಗ್ಲತ್ತದ. ಸೊ ಬೇಜಾನ್ ಪ್ರಾಬ್ಲಮ್ ಆಗುತ್ತೆ. ಇದು ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಂಟೆನೆನ್ಸ್ ಮಾಡಬೇಕು. ಸೊ ಎಲ್ರಿಗೂ ಸರಿಯಾಗೈತದ, ಹೆಲ್ತ್ ಎಲ್ಲ ಸರಿಯಾಗಿರ್ತದೆ. ಸೊ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ.